ಹಾಯ್ ಹಲೋ ನಮಸ್ಕಾರ ಬಂಧುಗಳೇ. ತ್ರಯೋದಶಾಕ್ಷರಿ ರಾಮಕೋಟಿ ಜಪ ಉದ್ಯಾಪನಾ ಮಹೋತ್ಸವ ಮಾತೃಶ್ರೀ ಶ್ರೀಮತಿ ಬೆಳ್ಳಾವೆ ಶ್ರೀಕೃಷ್ಣಮೂರ್ತಿಯವರ ಕುಟುಂಬದವರಿಂದ ಇದೇ ಜನವರಿ 4ನೇ ತಾರೀಕು ಅರಿಶಿನಕುಂಟೆಯಲ್ಲಿರುವ ಸಪ್ತಗಿರಿ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಅಪರೂಪವಾಗಿ ವಿಶೇಷವಾಗಿ ನಡೆಸಿದಂಥ ಕಾರ್ಯಕ್ರಮ. ಇದಕ್ಕೆ ಸಾಕಷ್ಟು ಜನ ತಮ್ಮ ಬಂಧು ಬಾಂಧವರೊಡನೆ ಈ ಒಂದು ಉದ್ಯಾಪನಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿರ್ತಾರೆ. ಇದು ವಿಶೇಷವಾದ ಕಾರ್ಯಕ್ರಮ, ಅಂದರೆ ತುಂಬ ವಿಶೇಷವಾದದ್ದು, ಬಹಳ ಅಪರೂಪವಾದದ್ದು. ಶ್ರೀರಾಮಚಂದ್ರರ ಅಖಂಡ ಪಾರಾಯಣ, ಅವರ ಒಂದು ನಾಮ ಸಂಕೀರ್ತನೆಯನ್ನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರೆದಿಡುವಂಥದ್ದು ಬಹಳ ಸಂಪ್ರದಾಯ. ಕೂತಲ್ಲಿ ನಿಂತಲ್ಲಿ ದೇವರ ಸ್ಮರಣೆ ಎಷ್ಟು ಒಳ್ಳೆಯದಲ್ವಾ. ವಿಶ್ವವ್ಯಾಪಿ ಪ್ರಭು ಶ್ರೀರಾಮಚಂದ್ರರ ಭಕ್ತರು ಪ್ರಪಂಚದಾದ್ಯಂತ ಇದ್ದಾರೆ. ಇರೋದಷ್ಟೇ ಅಲ್ಲದೆ ಅವರು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಶ್ರೀರಾಮನ ಧ್ಯಾನವನ್ನು ಮಾಡ್ತಾ ಅದನ್ನು ಕೃತಿ ರೂಪದಲ್ಲಿ, ಅಂದರೆ ಅದನ್ನು ಓಂ ರಾಮ್ ಶ್ರೀರಾಮ್ ಜಯರಾಮ್ ಅಂತ ನಾವು ಬಾಯಲ್ಲಿ ಹೇಳೋದೇನು, ಅದನ್ನೇ ಬರೆದಿಟ್ರೆ ಇನ್ನೂ ಎಷ್ಟು ಒಳ್ಳೇದಲ್ವಾ. ದಾಸಾನುದಾಸರು ಮೊದಲೇ ಹೇಳಿದಾರಲ್ಲ, ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸುಲಭದಿಂದಲಿ ಸ್ವರ್ಗ ಸೂರೆಗೊಂಬುವ ಮಂತ್ರ. ಜನವರಿ 4 ಭಾನುವಾರ 2026 ಈ ಉದ್ಯಾಪನಾ ಕಾರ್ಯಕ್ರಮವನ್ನು ಶ್ರೀಮತಿ ಬೆಳ್ಳಾವೆ ಕುಟುಂಬದವರು ಬಹಳ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಿರ್ತಾರೆ. ಇದಕ್ಕೆ ಸಾಕಷ್ಟು ಜನ ಬಂಧು ಬಾಂಧವರೆಲ್ಲ ಈಗಾಗಲೇ ಬಂದು ಸೇರಿಕೊಂಡಿದ್ದಾರೆ. ಇನ್ನಷ್ಟು ಜನ ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬರೋರು ಇದ್ದಾರೆ. ಅಭಿಷೇಕ ಕಾರ್ಯಕ್ರಮಗಳು ಸಾಂಗವಾಗಿ ಈಗ ಈ ಆದಿತ್ಯಾದಿ ನವಗ್ರಹ ಹೋಮ ಕ್ರಮ ಇತ್ಯಾದಿಗಳು ನಡೀತಾ ಇದೆ. ತಾಯಿಯವರು ಕಳೆದ ವರ್ಷ ಮಾಘ ಮಾಸದಲ್ಲಿ ನಾಮಕೋಟಿ ಜಪವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡರು. ಆ ಸಂಕಲ್ಪ ಮಾತ್ರ ಅತ್ಯಂತ ಸ್ವಾರಸ್ಯಕರವಾದದ್ದು ಅನ್ನೋದೆಲ್ಲ ನಿಮ್ಮಗಳ ಗಮನಕ್ಕೆ ತರಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಕಾರಣ ಏನಂತಂದ್ರೆ, ನಾವೆಲ್ಲರೂ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತನ ಆರಾಧನೆಯನ್ನು ಮಾಡಿದರೆ ಏನಾದರೂ ಒಂದು ಅತಿವಾದ ರೀತಿಯಲ್ಲಿ ಇಟ್ಕೊಂಡೇ ಆರಾಧನೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಇದಲ್ಲದೆ ಕೆಲವರು ಹೆಚ್ಚಿನ ಯಾವುದೇ ಇಲ್ಲದೆ ನಮ್ಮಲ್ಲಿ ಅನೇಕರು ಭಗವದ್ ಆರಾಧನೆಯನ್ನು ಮಾಡುವುದು. ಅಂತಹ ಭಗವದ್ ಆರಾಧನೆಯನ್ನ ಸುಮಾರು 47 ವರ್ಷಗಳ ಕಾಲ ತಾಯಿಯವರು ಪ್ರತಿ ಶನಿವಾರ ರಾಮದೇವರ ಪೂಜೆ ಅಂತ ಮಾಡ್ತಾರೆ. ನಮಗೆ ಬಾಲ್ಯದಲ್ಲಿ ಶನಿವಾರ ಬಂದರೆ ಬೇರೆ ಯಾವ ಸ್ವೀಟ್ ಇದೆಯೋ ಪ್ರತಿ ದಿವಸ ಗೊತ್ತಿಲ್ಲ, ಶನಿವಾರ ಬಂದರೆ ದತ್ತಿಗೆ ಸ್ವೀಟ್ ಅಂತ ಗ್ಯಾರಂಟಿ. ನಮ್ಮ ಪೂರ್ವಜರೊಬ್ಬರು ಮೋಟಕನಹಳ್ಳಿ ರಾಮಶೇಷಾಸ್ತ್ರಿಗಳು ಅಂತ, ಅವರು ಆ ವಿದ್ವಾಂಸರು, ಮೈಸೂರು
ಮಂದಿರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಆಸ್ಥಾನ ಮಹಾವಿದ್ವಾಂಸರು ಆಗಿದ್ದರು. ಆ ಮಹಾನುಭಾವರು ತಮ್ಮ ಜೀವಿತಾವಧಿಯನ್ನೆಲ್ಲ ಮುಡಿಪಾಗಿಟ್ಟು ಶ್ರೀಮದ್ ಭಾಗವತ ಮಹಾಪುರಾಣ ಅನ್ನತಕ್ಕಂಥ ಉಗ್ರಂಥವನ್ನ ಭಾರತದ ಬೇರೆ ಯಾವ ಭಾಷೆಯಲ್ಲಿ ಕೂಡ ಇಲ್ಲದೆ ಇರತಕ್ಕಂಥ ಅನ್ಯಾರ್ಥದ ರೀತಿಯಲ್ಲಿ ಪ್ರತಿ ಪದಾರ್ಥ ದಾಖಲೆ ಸಮೇತ 30 ವರ್ಷಗಳ ಕಾಲ ಅವರೇ ಅನುವಾದ ಮಾಡಿದ್ದಲ್ಲದೆ ಅವರೇ ಮುದ್ರಣವನ್ನು ಮಾಡಿಸಿ ಒಂದು ಸಾರಸ್ವತದಲ್ಲಿ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ರು. ಅವರ ಎರಡನೆಯ ಮಗಳು ದ್ವಿತೀಯ ಪುತ್ರಿ, ಅವರ ಹೆಸರು ಮಹಾಲಕ್ಷ್ಮಣವರು ಅಂತ. ಅವರು ತುಂಬಾ ತಮ್ಮ 17ನೇ ವಯಸ್ಸಿನಿಂದ ಬಹಳ ದೊಡ್ಡ ಕಷ್ಟವನ್ನು ಜೀವನದಲ್ಲಿ ಕಂಡವರು. ಅಂತ ಮಹಾನುಭಾವರು ಸುಮಾರು 79 ಕಾಣುತ್ತೆ. ಅವರು ಅಲ್ಲಿ ತನಕ ಅವರು ಇದ್ರು. ಅಷ್ಟು ವರ್ಷಗಳಲ್ಲಿ ಅವರು ರಾಮಕೋಟಿ ನಾಮವನ್ನು ಬರೆದಿದ್ದಾರೆ. ಶ್ರೀರಾಮ ಜಯರಾಮ ಜಯ ಜಯರಾಮ ಬರೆದಿದ್ದಾರೆ. ಆ ರೀತಿಯಾಗಿ ನಮ್ಮ ಪೂರ್ವಜರು ಏನು ಶ್ರೀರಾಮನ ಬಗ್ಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ರು, ಅದನ್ನು ಮುಂದುವರಿಸಿಕೊಂಡಿರ್ತಕ್ಕಂಥ ನಮ್ಮ ತಾಯಿಯವರು. ನಮ್ಮ ತಾಯಿಯವರಿಗೆ ಮಹಾಲಕ್ಷ್ಮಣರು ಅಜ್ಜಿ ಆಗಬೇಕು. ಅಜ್ಜಿಯಂತೆ ಮೊಮ್ಮಗಳು ಕೂಡ ಮೊನ್ನೆ ಆ 47 ವರ್ಷದ ರಾಮದೇವರ ಪೂಜೆಯ ಪ್ರತಿಫಲವೇನೋ ಅಂತ ಹಾಗೆ ರಾಮಕೋಟಿ ಜಪವನ್ನು ಮಾಡಲಿಕ್ಕೆ ಒಂದು ಸಂಕಲ್ಪ ಮಾಡಿದ್ರು. ಹಾಗೆ ಮಾಡಿದಾಗ ಆ ಉದ್ಯಾಪನ ಮಹೋತ್ಸವವನ್ನು ಮಾಡಬಹುದು ಅಂತ ಹೇಳಿದಾಗ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಒಂದು ಉದ್ಯಾಪನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಒಂದೇ ಒಂದು ವಿಶೇಷವನ್ನು ನೆನಪಿಸಿಕೊಳ್ಳುತ್ತೇನೆ. ಏನಂತಂದ್ರೆ ಯಾವ ಕಣದಲ್ಲಿ ರಾಮಕೋಟಿ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೇ ಒಂದು 2 ತಿಂಗಳಲ್ಲಿ ರಾಮಾಯಣ ಪಾರಾಯಣಕ್ಕೆ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಾದ ಅರ್ಜಿ ಇತ್ತು. 18 ವರ್ಷ ಆಗೋಗಿತ್ತು ಕೆಲಸವನ್ನು ನನ್ನ ತಾತುವರ ಕಂಪ್ಲೀಟ್ ಮಾಡಿತ್ತು. ಅದು ಅದಕ್ಕೆ ಕೈಗೂಡಲಿಲ್ಲ. ನಮ್ಮ ತಾಯಿ ಜಪ ಮಾಡ್ತೀನಿ ಸಂಕಲ್ಪ ಮಾಡ್ತೀನಿ 2 ವರ್ಷ ಆಶ್ಚರ್ಯಕರವಾದ 24 ನಮ್ಮ ತಾಯಿ ಸಂಕಲ್ಪ ಮಾಡ್ಕೊಂಡಿದ್ದು. 23ನೇ ಇಸ್ವಿಯಲ್ಲಿ ನಮ್ಮ ಹತ್ತಿರ 12 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು. ಇಟ್ಟಿದ್ದು 12 ಲಕ್ಷ ರೂಪಾಯಿ ನಗದು ಕ್ಯಾಶ್ ಇತ್ತು. ಆದ್ರೆ ಪುಸ್ತಕ ಮಾಡ್ಲಿಕ್ಕೆ ಆಗಲಿಲ್ಲ, ರಾಮಾಯಣ ಗ್ರಂಥ ಮಾಡ್ಲಿಕ್ಕೆ ಆಗಲಿಲ್ಲ, 2 ಮಾಡ್ಲಿಕ್ಕೆ ಆಗಲಿಲ್ಲ. 24 ನಂತರ ದುಡ್ಡೇ ಇರಲಿಲ್ಲ, ಖರ್ಚಾಗ್ಬಿಟ್ಟಿದ್ದಲ್ಲ. ಆದ್ರೆ ನಮ್ಮ ತಾಯಿಯವರ ಸಂಕಲ್ಪ ಮಾಡಿದ ಕೇವಲ 2 ತಿಂಗಳಲ್ಲಿ ಉದ್ಗ್ರಂಥ ದೊಡ್ಡದಾಗಿ ಬೃಹತ್ತಾಗಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದ್ದಂತೆ. ಅಲ್ಲದೆ ಈ ವರ್ಷ ರಾಮಾಯಣ ಮಹಾರಾಯಣ ದೊಡ್ಡ ಅಭಿಯಾನ ಮಾಡ್ತಾ ಇದ್ದೀವಿ. ಈಗಾಗಲೇ 700 ಜನಗಳು ಅದರಲ್ಲಿ ಸಹಾಯ ಮಾಡಿದ್ದಾರೆ. 700 ಜನ. ಅಷ್ಟು ಜನ ಕೆಲಸ ಹೇಗೆ ಅಂತಂದ್ರೆ ನಮ್ಮ ತಾಯಿಯವರ ಶ್ರದ್ಧಾವಿನ ಯುದ್ಧ ಸಂಕಲ್ಪದಿಂದ ನಾವು ದೃಢವಾಗಿ ಕೊಡ್ತೇವೆ. ಅಷ್ಟೇ ಅಲ್ಲದೆ ಇಲ್ಲಿಂದ ನಾಗರಬಾವಿಯಿಂದ ಯೂನಿವರ್ಸಿಟಿ ಒಳಗಡೆ 21 ಕಿಲೋಮೀಟರ್ ಇರುವುದು ನಾವು ಸಚಿವಾಲಯದ ಆಲೋಕಾಶ್ರಮ ಮಾಡ್ಕೊಂಡಿದ್ದೇವೆ. ಆ ಆಲೋಕಾಶ್ರಮದಲ್ಲಿ ಶ್ರೀರಾಮ ಪಾರ್ಕೆಗಳು 807 ವರ್ಷಗಳಿಂದ ರಾಮ ಪಾರ್ಕ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಆ ಹಾಲಿಗೆಗಳು ಇವತ್ತು ಎಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತ ಇಲ್ಲೇ ಬಂದಿದೆ. ಹಾಗಾಗಿ ವಿಶೇಷವಾಗಿ ಹೇಳ್ತೇವೆ, ಅನೌನ್ಸ್ಮೆಂಟ್ ಮಾಡ್ತೇವೆ. ಹಾಗಾಗಿ ಆ ಹಾಲಿಗೆಗಳ ನಿಮಿತ್ತ ಈ ಶತಶ್ಲೋಕಿ ರಾಮಾಯಣವನ್ನು ಅಂತ ರಾಮಾಯಣದ 100 ಶ್ಲೋಕಗಳಿಗೆ ಒಂದು ಅಪರೂಪವಾದ ಹೋಮ ಇದು ನಡೀತಾ ಇದೆ. ಇದರೆಲ್ಲರೂ ಭಾಗವಹಿಸಿ ಮುಂದಿನ ಕಾರ್ಯಕ್ರಮದಲ್ಲೆಲ್ಲರೂ ಭಾಗವಹಿಸಿಕೊಂಡು ಇವತ್ತು ನಮ್ಮ ಆರ್ಥಿಕ ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಮೇಲೆ ಅಂತ ಹೇಳ್ಬಿಡ್ತಾ ಕೃಷ್ಣಮೂರ್ತಿ ಬೆಳ್ಳಾವಿ ಅವರು ಶ್ರೀಮತಿ ಲಕ್ಷ್ಮಿಯವರ ಕೈ ಹಿಡಿದು ತಮ್ಮ ಅಮೂಲ್ಯವಾದ 55 ವರ್ಷದ ದಾಂಪತ್ಯ ಜೀವನ ಈಗಾಗಲೇ ಕಳೆದಿರ್ತಾರೆ. ಇವರಿಗೆ ಮುದ್ದಾದ 2 ಮಕ್ಕಳು ಅಂದರೆ ರಾಮ ಲಕ್ಷ್ಮಣರಂಥ 2 ಮಕ್ಕಳು ದಿಲೀಪ್ ಹಾಗೂ ಪ್ರದೀಪ್. ದಿಲೀಪ್ ಅವರು KN ವಾಣಿ ಅನ್ನೋರನ್ನ ಕೈ ಹಿಡಿದು ತಮ್ಮ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಇವರಿಗೆ 2 ಪುತ್ರಿಕಾ ರತ್ನಗಳು ಜನನವಾಗಿರ್ತಾರೆ, ದ್ಯುತಿ ಹಾಗೆ ಚಾವಿ ಅವರು. ಹಾಗೆ ಲಕ್ಷ್ಮಣನಂತೆ ಇರುವ ಪ್ರದೀಪ್ ಅವರಿಗೆ ಅರ್ಚನಾ ಅದು ಬಾಳ ಸಂಗಾತಿಯಾಗಿ ಅವರ ಬಾಳನ್ನು ಪ್ರವೇಶಿಸಿ ಅಮೂಲ್ಯವಾದ ಪುತ್ರರತ್ನಗಳಿಗೆ ಜನ್ಮವೆತ್ತಿರ್ತಾರೆ. ಪ್ರಂಜಲ್ ಹಾಗೂ ಪ್ರಣತ್ ಅನ್ನೋ 2 ಸುಂದರವಾದ ಮಕ್ಕಳುಗಳು. ಹಾಗೆ ಸುಖಿ ಕುಟುಂಬ, ನಾವಿಬ್ಬರು ನಮಗಿಬ್ಬರು ಅನ್ನೋ ರೀತಿಯಲ್ಲಿ ಸಾಂಸಾರಿಕ ಜೀವನ ನಡೆಸ್ತಾ ಇದ್ದು ಬಹಳ ಅತ್ಯಂತ ಆದರವುಳ್ಳ ಬಹಳ ವಿಶೇಷವಾದ ಒಂದು ಭಕ್ತಿಪೂರ್ವಕ ಒಂದು ವಿನಯಪೂರ್ವಕವಾದಂಥ ಒಂದು ಜೀವನವನ್ನು ಕಟ್ಟಿಕೊಂಡು ತಮ್ಮ ಭಕ್ತಿಪೂರ್ವಕವಾಗಿ ತಮ್ಮ ಮಾತೃಪಿತೃಗಳಿಗೆ ಒಂದು ಗೌರವಿತವಾಗಿ ಜೀವನವನ್ನು ಮಾಡ್ಕೊಂಡು ಬಂದಿರ್ತಾರೆ. ಅವರು ಈ ಒಂದು ಉದ್ಯಾಪನಾ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಬಹಳ ಸುಂದರವಾಗಿ ವ್ಯವಸ್ಥಿತವಾಗಿ ಮಾಡಿರ್ತಾರೆ. ಏನಂತಂದರೆ ಈ ಒಂದು ತಿಂಡಿ ತಿನ್ನೋ ಜಾಗದಲ್ಲಿ ಕೂಡ ಅವರು ಪ್ಲಾಸ್ಟಿಕ್ ಲೋಟಗಳನ್ನು ಬಳಸಿರಲ್ಲ, ಸ್ಟೀಲ್ ಲೋಟಗಳನ್ನು ಬಳಸಿ ಈ ಒಂದು ರಾಮ ನಾಮ ಕೋಟಿ ಜಪ ಉದ್ಯಾಪನಾ ಮಹೋತ್ಸವ ಕಾರ್ಯಕ್ರಮನ ಬಹಳ ಭಕ್ತಿಪೂರ್ವಕವಾಗಿ ಮಾಡಿರ್ತಾರೆ. ವಿಶೇಷ ಏನಪ್ಪ ಅಂತ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸುಮಾರು ಈ ಕೋಟಿ ಜಪ ಮಾಡೋ ಜಾಗದಲ್ಲಿ 33 ಲಕ್ಷ
ಜಪಗಳನ್ನ ಈಗಾಗಲೇ ಬರೆದು ಕೃತಿ ರೂಪದಲ್ಲಿ ಬರೆದು ಇಟ್ಟಿದ್ದಾರೆ. ಇನ್ನೂ ಮಾಡೋದು ಅನೇಕ ಇದೆ. ಆದರೆ ಅದನ್ನು ಮುಂದೆ ಮಾಡೋಕ್ಕಿಂತ ಮುಂಚೆ ಉದ್ಯಾಪನೆ ಮಹೋತ್ಸವನ ಮಾಡಿರೋಣ. ಮುಂದಕ್ಕೆ ಯಾವಾಗ ಬೇಕಾದರೂ ಅದನ್ನು ಕಾರ್ಯರೂಪಕ್ಕೆ ತಗೊಂಬಂದು ಇನ್ನೂ ಬರಿತಾ ಇರೋಣ. ಭಗವಂತ ಶಕ್ತಿ ಕೊಟ್ಟಿರೋವರೆಗೂ ಇದನ್ನು ಮಾಡ್ತಾ ಇರೋಣ ಅಂತ ಅವರ ಒಂದು ಶುಭ ಹಾರೈಕೆ ಇದೆ. ಅಲ್ಲಿವರೆಗೂ ಇದನ್ನು ಬರಿತಾ ಇರ್ತಾರೆ. ಆದರೆ ಇದರ ಮಧ್ಯದಲ್ಲಿ ನಿಂತು ಹೋಗಬಾರ್ದು. ಈ ಒಂದು ಯಜ್ಞ, ಈ ಒಂದು ನಾವೇನು ಮನೋ ಕೈಂಕರ್ಯ ಏನು ಅಂದ್ಕೊಂಡಿದ್ರು ಅದನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇರ್ತಾರೆ. गातुं जित्वा गातुमितमनसस्तदैवन्नो देवदेवेश यज्ञ स्वाहा वाचि स्वाहा वाचेधा स्वाहा देवेभ्यो गातुभ्यो यज्ञाय परमात्मने इदं नमः अस्मिन् होमे कर्मणि पूर्णाहुतिमुहूर्तस्तु मुहूर्तोस्तु ಶ್ರೀಮತಿ ಲಕ್ಷ್ಮೀ ಬೆಳ್ಳಾವಿಯವರು ತಮ್ಮ ಜೀವಿತಾವಧಿಯಲ್ಲಿ ಬಹಳ ಅತ್ಯಮೂಲ್ಯವಾದ ದಿನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ತನ್ನ ಬಾಲ್ಯದಲ್ಲಿಯೇ ತನ್ನ ತಾಯಿ ಮನೆಯಲ್ಲಿ ಇರುವಾಗಲೇ ಈ ಒಂದು ಜಪವನ್ನು ಪ್ರಾರಂಭ ಮಾಡಿರ್ತಾರೆ. ಆವಾಗ ಒಂದು ಸಲ ಒಂದು ಕೋಟಿ ಜಪವನ್ನು ಪೂರೈಸಿ ಅವರ ತಂದೆಯ ಮನೆಯಲ್ಲಿ ಅದನ್ನು ಮುಗಿಸಿ, ತದನಂತರ ಮದುವೆಯಾದ ನಂತರ ತನ್ನ ಗಂಡನ ಮನೆಯಲ್ಲೂ ಕೂಡ ಇದೇ ಒಂದು ರಾಮಕೋಟಿ ಜಪವನ್ನು ಮಾಡ್ತಾ ತಮ್ಮ 33 ಲಕ್ಷ ಸಾಹಿತ್ಯ ಕೃಷಿ ಮುಖಾಂತರ ಈ ಒಂದು ಮಹಾ ಕೃತಿಯನ್ನು ಬರೆದಿರ್ತಾರೆ. ಇಷ್ಟೊಂದು ಬರೆದು ಇಷ್ಟೊಂದು ಮಾಡೋದು ಈಗಿನ ಕಾಲದಲ್ಲಿ ನಮ್ಮಂಥವ್ರಿಗೆ ಇದೆಲ್ಲ ಭಾಳ ಕಷ್ಟ. ಅವರಾಗಿದ್ದಕ್ಕೆ ಇದೆಲ್ಲ ಮಾಡಿದ್ದಾರೆ, ನಮಗಾಗಿದ್ದು ಇದೆಲ್ಲ ಭಾಳ ಕಷ್ಟ ಆಗ್ತಿತ್ತೇನೋ. ಅದು ಪೂರಕವಾಗಿ ತಮ್ಮ ಮಕ್ಕಳಾದಂಥ ದಿಲೀಪ್ ಅವರು, ಪ್ರದೀಪ್ ಅವರು ಇದನ್ನು ಭಾಳ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಗೊಂಬಂದು ತಮ್ಮ ಮಾತೃಶ್ರೀಯವರ ಆಸೆಯನ್ನು ಇವತ್ತು ಸಮರ್ಪಣೆ ಮಾಡಿರ್ತಾರೆ. ಅದಕ್ಕೆ ಒಂದು ಒಳ್ಳೆಯ ರೂಪ ಕೊಟ್ಟಿರ್ತಾರೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಮಾತಿಗಿಂತ ಕೃತಿ ಮುಖ್ಯ ಅಂತ. ಹಾಗೆ ಏನು ನಾವು ಕೋಟಿ ಸಲ ಕೂತಾಗ ನಿಂತಾಗ ದೇವರ ನಾಮ ರಾಮನ ಜಪ ಮಾಡಿದರೂ ಕೂಡ ಅದನ್ನು ಒಂದು ಪುಸ್ತಕದಲ್ಲಿ ಬರೆದಾಗ ಅದು ಎಷ್ಟೋ ಜನಕ್ಕೆ ಪ್ರೇರಣೆ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಈ ಒಂದು ದಿನ ಅವರು ಅಂದರೆ ಹಿಂದಿನ ದಿನವೂ ಕೂಡ ಒಂದು ನಾಂದಿ, ಸ್ವಸ್ತಿ ವಾಚನ, ಪುಣ್ಯಾಹ ಎಲ್ಲವನ್ನು ಮಾಡಿಕೊಂಡು ತದನಂತರ 4ನೇ ತಾರೀಕು ಭಾನುವಾರ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮ ಬಂಧು ಬಾಂಧವರೊಡನೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಾರೆ. ಇದು ಅವರ ಒಂದು ಬಹುದಿನದ ದೊಡ್ಡ ಕನಸಾಗಿರುತ್ತೆ. ಅದನ್ನು ಇವತ್ತು ಮಾಡಿದ್ದು ಅವರಿಗೆ ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥದ್ದು, ಅವರ ಕುಟುಂಬಕ್ಕೆ ಸರ್ವಸ್ವವನ್ನು ತಂದು ಕೊಡುವಂಥದ್ದು, ಹಾಗೆ ಅವರ ಬಂಧು ಬಾಂಧವರಿಗೆ ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಕೂಡ ಇದು ಒಳ್ಳೆಯದಾಗಿರುತ್ತೆ. ಇಂಥ ಒಂದು ಕಾರ್ಯಕ್ರಮ ಭಾಳ ಅವ್ರಿಗೆ ಆನಂದವನ್ನು ತಂದುಕೊಟ್ಟಂಥದ್ದು. ಈ ದಿನ ಬೆಳಗ್ಗೆ ಶ್ರೀರಾಮಚಂದ್ರರಿಗೆ ಷೋಡಶೋಪಚಾರ ಪೂಜೆ, ಅದಾದ ನಂತರ ರಾಮತಾರಕ ಹೋಮ, ಮಹಾಮೃತ್ಯುಂಜಯ ಹೋಮ, ನವಗ್ರಹಾಧಿಪತಿ ಅಷ್ಟದಿಕ್ಪಾಲಕ ಹೋಮ, ಮೃತ್ಯುಂಜಯ ಹೋಮ ಇತ್ಯಾದಿ ಹೋಮಗಳನ್ನ ನಡೆಸಿರ್ತಾರೆ. ನಮ್ಮ ಋತ್ವಿಕ ವರ್ಗದವರು ಕೂಡ ಅಷ್ಟೇ ಸಾಂಗೋಪಾಂಗವಾಗಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಯಜ್ಞ ಕಾರ್ಯಕ್ರಮಗಳನ್ನ, ಈ ಒಂದು ಪೂಜಾ ವಿಧಿವಿಧಾನಗಳನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಇವರ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಿರ್ತಾರೆ. ಹೋಮ ಹವನಾದಿ ಕಾರ್ಯಕ್ರಮಗಳು ಮುಕ್ತಾಯವಾಗ್ತಿದ್ದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಂಡು ಅದ್ರ ಜೊತೆಯಲ್ಲಿ ಹಲವಾರು ಜನ ಬಂದಂಥ ಬಂಧು ಬಾಂಧವರು ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಅದೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ರೀತಿ ಭಾವುಕನಾದೆ. ಪ್ರಭು ಶ್ರೀರಾಮನ ಭಕ್ತಿಗೀತೆಗಳನ್ನ ಹಾಡಲಾಗುತ್ತೆ, ಹಲವಾರು ಗೀತೆಗಳನ್ನ ಸಮರ್ಪಣೆ ಮಾಡಲಾಗುತ್ತೆ. ಉದಯೋನ್ಮುಖ ಪ್ರತಿಭೆಗಳು, ಹಲವಾರು ಪುಟಾಣಿಗಳು, ಬಂಧು ಬಾಂಧವರು, ಸಂಗೀತ ಕಲಿತವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸೊಗಸಾಗಿ ಆಡಿದ್ರು. ಅದನ್ನು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮಗದಷ್ಟು ಒಂದು ಕಳೆ ಬರ್ತಾಯಿತ್ತು ಇವರ ಹಾಡುಗಳನ್ನ ಕೇಳ್ತಾ ಇದ್ದರೆ. ಶ್ರೀಯುತ ದಿಲೀಪ್ ಅವರು ಪ್ರಾರಂಭದಲ್ಲೇ ಸಾಕಷ್ಟು ಪ್ರಾಸ್ತಾವಿಕವಾಗಿ ಈ ವಿಚಾರಗಳನ್ನ ಹೇಳಿದ್ರು. ಹೇಗೆ ಇದು ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಇದರಿಂದ ಏನು ಅನುಕೂಲಗಳು, ಏನೇನೆಲ್ಲ ನಮಗೆ ಒಂದು ಒಳ್ಳೆಯದಾಯಿತು ಅನ್ನೋದು ಸಾಕಷ್ಟು ಮಾಹಿತಿಯನ್ನು ಅವರು ನೀಡಿದ್ರು. ಮಧ್ಯದಲ್ಲಿ ಇದು ಪೂರ್ವಾಪರಗಳನ್ನ ಸಂಕ್ಷಿಪ್ತವಾಗಿ ಎಲ್ಲ ವಿವರಣೆ ಕೂಡ ಕೊಟ್ಟರು. ಹೇಗಿಂದ ಶುರುವಾಯಿತು, ಯಾಕೆ ಶುರುವಾಯಿತು, ಇದು ಶುರುವಾಗಿ ಹಿನ್ನೆಲೆ ಕಾರಣಗಳೇನು, ಇದರಿಂದ ನಮಗೆ ನಮ್ಮ ಕುಟುಂಬದಿಂದ ಏನೇನೆಲ್ಲ ಬದಲಾವಣೆ ಆಯಿತು, ಇದನ್ನ ಪ್ರಯೋಜನಗಳನ್ನ ಸಾಕಷ್ಟು ನಾವು ಪಡ್ಕೊಂಡ್ವಿ ಅಂತೇಳಿ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ಹೇಳಿದ್ರು. ಇಂದಿನ ದಿನ ಬಹುಮುಖ್ಯವಾಗಿ ಶ್ರೀಮತಿ ಲಕ್ಷ್ಮೀ ಬೆಳ್ಳಾವಿ ಅವರು ತಮ್ಮ 75 ಸಂವತ್ಸರಗಳನ್ನು ದಾಟಿ 75 ವಸಂತಗಳನ್ನ ಪೂರೈಸಿ ಅವರ ಒಂದು ಜನ್ಮದಿನವನ್ನು ಕೂಡ ಆಚರಣೆ ಮಾಡಿಕೊಂಡಿರ್ತಾರೆ.
ಕಾರ್ಯಕ್ರಮದಲ್ಲಿ ನಮ್ಮ ಪುಟಾಣಿಗಳು ಚಿಲಿಪಿಲಿ ಕಲರವವನ್ನು ಕೂಡ ಉಂಟು ಮಾಡಿದ್ರು. ಬಹಳ ಸೊಗಸಾಗಿ ದೇವರ ಗೀತೆಗಳನ್ನ ಹಾಡಿದ್ರು. ಆ ಮುದ್ದಾದ ಕಂಠದಲ್ಲಿ ಬಂದಂಥ ಹಾಡುಗಳು ಕೇಳ್ತಾ ಇದ್ದರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಬ್ರಿಗಿನ್ನ ಒಬ್ರು ತುಂಬಾ ಅಲ್ಟಿಮೇಟಾಗಿ ಹಾಡುಗಳನ್ನ ಹಾಡಿದ್ರು. ದೇವ್ರ ಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದ್ರು. ನೋಡಿದ್ರಲ್ಲ ಚಿಣ್ಣರ ಚಿಲಿಪಿಲಿ ಹೇಗಿತ್ತು ಅಂತ. ಎಂಥ ಕಂಠ ಸಿರಿ, ಎಂಥ ಮಧುರವಾದ ಕಂಠ, ಅಬ್ಬಬ್ಬಬ್ಬ. ಒಬ್ಬೊಬ್ಬರು ಮುತ್ತುಗಳು, ಎಂಥ ಒಂದು ಕಂಠ ಸಿರಿ. ಈ ವಯಸ್ಸಿಗಾಗಲಿ ಇಂಥ ಒಂದು ಅದ್ಭುತವಾದ ಶಕ್ತಿ ಭಗವಂತ ಕೊಟ್ಟಿರ್ತಾನೆ ಅಂದರೆ ಅದು ಪ್ರಭು ಶ್ರೀರಾಮಚಂದ್ರನ ಒಂದು ಕೃಪಾ ಕಟಾಕ್ಷ ಇವ್ರ ಕುಟುಂಬದ ಮೇಲೆ ಇರುತ್ತೆ. ಅದಕ್ಕಾಗಿ ಇಂಥ ಒಂದು ಮಹೋನ್ನತ ಸಾಧನೆಗಳನ್ನ ಮಾಡಲಾಗುತ್ತೆ, ಸಂಗೀತಗಳನ್ನ ಕಲಿಯೋಕ್ಕಾಗುತ್ತೆ, ವೇದಘೋಷಗಳನ್ನ ಹೇಳೋಕ್ಕಾಗುತ್ತೆ. ಹೀಗೆ ಹಲವಾರು ಒಂದು ಟ್ಯಾಲೆಂಟನ್ನು ನಮ್ಮ ವಿಪ್ರ ಸಮುದಾಯಕ್ಕೆ ಭಗವಂತ ಬಹು ಅಮೂಲ್ಯವಾಗಿ ಕೊಡುಗೆಯನ್ನು ಕೊಟ್ಟಂತೆ ಕೊಟ್ಟಿರ್ತಾನೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಎಷ್ಟೋ ಜನ. ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ಒಂದು ಉದ್ಯಾಪನಾ ಮಹೋತ್ಸವ ಅದು ನಡೀತಾ ಇದೆ. ಆ ಉದ್ಯಾಪನಾ ಮಹೋತ್ಸವದ ಮಧ್ಯದಲ್ಲಿ ಈ ಒಂದು ಭಕ್ತಿಗೀತೆಗಳ ಕಾರ್ಯಕ್ರಮ ಬಹಳ ಸುಶ್ರಾವ್ಯವಾಗಿ ನಡೀತಾ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ. ಪ್ರಿಯ ಗುಹ ವಿನಿವೇದಿತ ಪದ ರಾಮ. ಶಬರಿ ದತ್ತ ಫಲಾಸನ ರಾಮ. ಪ್ರಿಯ ಗುಹ ವಿನಿವೇದಿತ ಪದ ರಾಮ. ಶಬರಿ ದತ್ತ ಫಲಾಸನ ರಾಮ. ಹನುಮತ್ ಸೇವಿತ ನಿಜ ಪದ ರಾಮ. ಸೀತಾ ಪ್ರಾಣಧಾರಕ ರಾಮ. ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. श्रीराम रामेति रमे रामे मनोरमे सहस्रनाम तत्तुल्यं रामनाम वरानने. चली चली होवा चली चलवंगे भूमि आड़ो ನಮ್ಮ ಸ್ವಾಮಿಗೆ. ಚಲಿ ಚಲಿ ಹೋವಾ ಚಲಿ ಚಲವಂಗೆ ಭೂಮಿ ಆಡೋ ನಮ್ಮ ಸ್ವಾಮಿಗೆ. ರಾಮ ಶ್ರೀರಾಮ ರಾಮ ರಘುರಾಮ. ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ. ಬೇಕಿಲ್ಲ ನಮಗಿನ್ನೇನು ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ. ನಮಗೆ ಚಿಕ್ಕಂದಿನಲ್ಲೂ
ಲಕ್ಷ್ಮೀ ಅತ್ತೆಯವರು, ಕಿಟ್ಟಿ ಮಾಮನವರು ನಮಗೆ ತುಂಬ ಬಹಳ ಅನ್ಯೋನ್ಯ ಪ್ರಿಯರು. ಅವರ ತಂದೆ ತಾಯಿಗಳು ಕೂಡ ಅಷ್ಟೇ ನಮಗೆ ಬಹಳ ಅನ್ಯೋನ್ಯ ಪ್ರಿಯರು. ಲಕ್ಷ್ಮಿಯವರ ತಂದೆ ತಾಯಿಗಳು ಕೂಡ ನಮಗೆ ತುಂಬ ಆಶೀರ್ವಾದವನ್ನು ಮಾಡಿ, ನಾವು ಅವರು ಚಿಕ್ಕಂದಿನಲ್ಲಿ ಹಾಡ್ತಾ ಇದ್ವಿ, ಅವರ ಮನೆಯಲ್ಲಿ ಹೋಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ರು. ಇವತ್ತಿನ ದಿನಕ್ಕೆ ನಾವು ಏನಾದರೂ ಒಂದು ಸಾಧನೆ ಮಾಡಿ, ನಾವು ನಮ್ಮ ಅಣ್ಣಂದಿರು, ನಾವು ನಮ್ಮ ಅಕ್ಕಂದಿರು ಹಾಗೂ ಅವರ ಪರಿವಾರದ ಮಕ್ಕಳು ಮೊಮ್ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದರೆ ಅದಕ್ಕೆ ಅವರ ಒಂದು ದೊಡ್ಡ ಅವರ ಕಾರ್ಯಕ್ರಮವನ್ನು ಭಾಗಿಯಾಗೋದಕ್ಕೆ ಸಂತೋಷವಾಗಿದೆ. ಇದಕ್ಕೆಲ್ಲರಿಗೂ ಅವರು ಭಗವಂತನು ಇನ್ನೂ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ದಿಲೀಪ್ ಹಾಗೂ ಪ್ರದೀಪ್ ಅವರಿಗೆ ಧನ್ಯವಾದಗಳು. ನಮ್ಮ ತಾಯಿಯವರ ತಂದೆಯವರು ದೊಡ್ಡ ಗಮಕಿಗಳು, ಹಾಡ್ತಕ್ಕಂಥ ಗಮಕಿಗಳು. ಈಗ ಈ ಕಾರ್ಯಕ್ರಮದಲ್ಲಿ ಕುಮಾರಿ ಅನನ್ಯ ಒಂದು ಹಾಡು ಹಾಡ್ತಾಳೆ, ನಂತರ ಇನ್ನು ಕೆಲವರು ಮಾತಾಡ್ತಾರೆ. ಚಂದ್ರಶೇಖರ ಭಾರತಿ ಗುರುವೇ ಜ್ಞಾನವನೀಡ ಸದ್ಗುರು ಶಂಕರ ಸ್ಥಾಪಿತ ಶಾರದಾಸಿಗೆ ಕರುಣಿಸುವವಧೂತ ಪರಮಹಂಸ ಶ್ರೀ ಕರುಣಿಸುವವಧೂತ ಜ್ಞಾನವನೀಡ ಆನದ ಜನ ಪರಿಪಾಲನ ಪ್ರಭುವೇ ಒಂದು ಪ್ರಯೋಜನದ ಕೆಲಸ. ದಯವಿಟ್ಟು ನೀವೆಲ್ಲ ಮಾತಾಡದೇ ಇದ್ರೆ ನಾನು ಮಾತಾಡ್ತೀನಿ. ನನಗಿನ್ನ ದೊಡ್ಡ ಪಾಪ ಅವಳು, ನನಗೆ ಅಕ್ಕ, 2 ವರ್ಷಕ್ಕೆ ದೊಡ್ಡವಳು. ನನಗೆ ಇವತ್ತು 75ನೇ ವಯಸ್ಸಿನ ಆಚರಣೆ ಅಂದಾಗ ನನಗನ್ಸಿದ್ದು ಬೇರೆ ಅನೇಕ ಮೌಲ್ಯಗಳನ್ನ ನಾವು ಪಾಲಿಸಬೇಕು. ನಾವು ಯಾರು ಪಾಲಿಸಲ್ಲ. ಏನೋ ಒಂದು ನೆಪ, ಈ ಕಾಲಕ್ಕೆ ಎಲ್ಲ ಆಗತ್ತೆ ಅನ್ನೋದು ಒಂದು ಒಳ್ಳೆ ನೆಪ, ಹಾಗಾಗಿ ನಾವು ಮಾಡಲ್ಲ. ಒಂದು ಮೌಲ್ಯವನ್ನ ನನ್ನ ಅಕ್ಕ ಪಾಪ ಪಾಲಿಸ್ಕೊಂಡು ಬಂದಿದ್ದಾಳೆ. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂಚ ನಾನೃತಂ ಭೂಯಾತ್ ಏಷ ಧರ್ಮ ಸನಾತನ ಅಂತ ಒಂದು ಸುಭಾಷಿತ ಇದೆ. ಅದು ಯಾಕೆ ಅಂತಂದ್ರೆ ಇದು ಡಿಪ್ಲೊಮಸಿ ಅಲ್ಲ, ಇದು ಸೋತ್ವಿ. ನಂದೊಂದು ಪ್ರಶ್ನೆ, ನಮಗೆ ಏನು ಅಧಿಕಾರ ಯಾರು ಕೊಟ್ಟಿದ್ದಾರೆ ನಮಗೆ ಬುದ್ಧಿ ಹೇಳೋದಕ್ಕೆ? ಆದ್ರೂ ಅಥವಾ ಪ್ರೀತಿ ಉಂಟು, ಗೌರವ ಉಂಟು, ವಿಶ್ವಾಸ ಉಂಟು. ಇದು ತುಂಬಾ ಹೇಳಿ ಪ್ರಯೋಜನ ಇಲ್ಲ. ಒಂದು ಸರಳವಾಗಿ ಒಂದು ಮಾತನ್ನು ಹೇಳಿದ್ದೀನಿ. ಆಮೇಲೆ ಪ್ರತಿಯೊಂದು ಅಕ್ಕ ನನಗೆ ಕಾಟ ಕೊಟ್ಟು ನನ್ನ ಹೆಮ್ಮೆ ಇದೆ. ತುಂಬಾ ಅಪರೂಪ ಅಂತ ವ್ಯಕ್ತಿಗಳು ಸಿಕ್ಕೋದು. ಇದು ಹೋಗಕ್ಕೆ ಮಾತು ಇನ್ನೂ ಮಾತಾಡ್ತೀನಿ ನಾವು ಇರಲ್ಲ. ಎಲ್ಲಿ ನಿಂತ್ಕೊಂಡು ನಿದ್ದೆ ಹೇಳ್ತೀನಿ, ನಮ್ಮ ಕಿಟ್ಟಿ ಬಾಬಾ ಅಂತೂ ಅನನ್ಯವಾದ ವ್ಯಕ್ತಿ. ಅವರಿಗೆ ಜಗಳ ಮಾಡಿಕೊಂಡು, ವಾದ ಮಾಡಿಕೊಂಡು, ಎಲ್ಲ ಮಾಡಿಕೊಂಡು ಅನುರೂಪವಾದ ಹೆಂಡತಿ ನನ್ನ ಅಕ್ಕ ಪಾಪ. ಈ ಸಂದರ್ಭದಲ್ಲಿ ಅವ್ರು ದೊಡ್ಡರಾದ್ರೂ ಪರವಾಗಿಲ್ಲ, ಹರಿಸಿಬಿಡ್ತೇನೆ. ಅವಳು 100 ಕಾಲ ಚೆನ್ನಾಗಿರ್ಬೇಕು, 100 ಕಾಲ ಸುಮಂಗಲಿಯಾಗಿ ಬದುಕಬೇಕು, 100 ಕಾಲ ಈಗ ಇದ್ದ ಹಾಗೆ ಎಲ್ಲರಿಗೂ ಹಿತವಾಗಿ ಇರಬೇಕು. ಅವಳು ಯಾರನ್ನೂ ಯಾವತ್ತೂ ದೂಷಣೆ ಮಾಡಿದ್ದೋ ಅಲ್ಲ. ಸಾಧಾರಣವಾಗಿ ನಾವು ಬೇರೆ ವಿಷಯ ಮಾತಾಡೋದು ಜಾಸ್ತಿ ಮಾತಾಡ್ತೀವಿ, ನಾವೆಲ್ಲರೂ ಮಾಡ್ತೀವಿ. ಅವ್ರು ಹಾಗಂತೆ ಇದು ಹೀಗಂತೆ ಅಂತ ಮಾತಾಡೋದು ಸಹಜವೇ. ಆಶ್ಚರ್ಯ ಅಂದ್ರೆ ನಮ್ಮ ಪಾಪ ಹಾಗೆ ಯಾವತ್ತೂ ಮಾತಾಡ್ತೀವಿ. ಯಾಕೆ ಅಂದ್ರೆ ಅವಳು ಒಬ್ಬ ತಪಸ್ವಿ. ಅವಳಾಯ್ತು, ಅವಳ ಕುಟುಂಬ ಆಯ್ತು, ಅವಳ ಸಂಸಾರ ಆಯ್ತು, ಅವಳ ಮಕ್ಕಳಾಯ್ತು, ಅದ್ ನೋಡ್ಕೊಳ್ಳೋಕೆ ಸಾಕಷ್ಟು ಕೆಲಸ ಇದೆ. ನೋಡಿ, ಅವ್ರ ಮಾತನ್ನ ಕೇಳಬೇಕು ಅಂತ ನಾವೆಲ್ಲ ಸೈಲೆಂಟ್ ಆಗೋದು. ಅಷ್ಟು ಪವರ್ಫುಲ್ ಆಗಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ 2 ಅಂಶಗಳನ್ನು ಹೇಳಿದ್ದಾರೆ ಅವರು. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಒಂದನೇದು
ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ ಹೇಳಿದರೆ ಅದರಲ್ಲಿ ನಮ್ಮ ತಾಯಿಯವರು ಯಾರನ್ನು ನೋಯಿಸಿ ಮಾತನಾಡಲಿಲ್ಲ ಅಂತ ಹೇಳ್ತಾರೆ. ಇದು ಬಹಳ 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 ಮುಖ್ಯವಾದ ವಿಚಾರ ಆಯ್ತಲ್ಲ. ಇದು ಒಂದು. ಎರಡನೇದು, ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇರ್ತಾನೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಎರಡು ಅಂಶಗಳು ಬಹಳ ಮುಖ್ಯವಾದದ್ದು. ಇನ್ನು ಈಗ ಇದನ್ನು ಮುಂದುವರಿಸಿದ ಮುಂದಿನ ಮಾತುಗಳನ್ನು ಹೇಳಿಕೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಇದ್ದಾರೆ. ಎಷ್ಟು ಗೊತ್ತಾದ್ರೆ ಅಷ್ಟೇ ಗೊತ್ತಾಗಲಿ, ಬನ್ನಿ ಮಾತಾಡಿ ಅಂತ ಹೇಳಿ ನಾವು ನರಸಿಂಹಮೂರ್ತಿ ಮಾವನ ಕರೀತಾ ಇದ್ದೀನಿ. ದಯವಿಟ್ಟು ಬರಬೇಕು. ಅವ್ರಿಗೆ ಎಷ್ಟು ಗೊತ್ತಾದ್ರೆ ಅಷ್ಟೇ ಮಾತಾಡಿ, ಚಿಂತೆ ಇಲ್ಲ. ಸ್ಪಷ್ಟವಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾನೆ. ನಾನು ಮಾತುಗಾರನೂ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ನನಗೆ ನೆನಪು ಅನ್ನೋದು ಬಹಳ ಕಡಿಮೆ. ಇವಾಗ ಮಾತಾಡ್ಸಿದ್ದು 10 ಗಂಟೆ ಆದ್ಮೇಲೆ ಏನು ಮಾತಾಡುತ್ತೆ ಅಂತ ಗೊತ್ತಿರೋಲ್ಲ. ಸೊ ಹಾಗಾಗಿ ನಾನು ಅವನಷ್ಟು ಹಳೆ ವಿಚಾರಗಳನ್ನ ಹೆಕ್ಕಿ ತೆಗೆದು ಮಾತಾಡೋ ಶಕ್ತಿ ನನಗಿಲ್ಲ. ನಂದೊಂದು 2-3 ಚಿಕ್ಕ ವಯಸ್ಸಿನಲ್ಲಿ ಅವಳ ಸಂಘದ ಆಗಿದ್ದ ಸಣ್ಣ ಪುಟ್ಟ 2 ಘಟನೆಗಳು ಹೇಳ್ತಾ ಆಟಿಟ್ಯೂಡು ಆ ಥರ ಏನು ನಮ್ಮ ಹತ್ರ ಅವಳು ಎಂದೂ ಮಾತಾಡ್ದವಳಲ್ಲ. ಕಂಪ್ಲೇಂಟು ಅಂತ ಹೇಳಿ ನನ್ನ ಹತ್ರ ಹಂಚ್ಕೊಂಡವಳಲ್ಲ. ಮೊದಲಿಂದ ಅವಳ ಸ್ವಭಾವ ಏನು ಅಂದ್ರೆ ಗಂಟು ಕಟ್ಟಿಡೋ ಬುದ್ಧಿ. ಇವತ್ತು ಕೊಟ್ರೆ ನಾಳೆಗೋ ನಾಡಿದ್ದು ಮಾಡೋಣ ಅನ್ನೋ ಬುದ್ಧಿ. ನನಗೆ ನೆನಪಿರೋದು ದೀಪಾವಳಿಗೊಂದು ಚಟ ಜಾಸ್ತಿ. ಇವಳಿಗೆ ಕೊಟ್ಟಿದ್ದೆಲ್ಲ ಬಟ್ಟೆ ಅಲ್ಮೇರಲ್ಲಿ ಬಟ್ಟೆಗಳ ಮಧ್ಯ ಬೆಚ್ಚಗಿರ್ಲಿ ಅಂತ ಇಟ್ಟಿರೋಳು. ನಮ್ಮ ಕೆಲಸ ನಮ್ದಾದ್ಮೇಲೆ ಕೋಟ ಮೇಲೆಗೆ ಅವಳ ಮುಂದೆ ತೆಗೆದು ಅವಳು ತುಳಸಿ ಹಬ್ಬಕ್ಕೆ ಅಂತ ಇಟ್ಕೊಂಡಿರೋಳು. ತುಳಸಿ ಹಬ್ಬ ಬಂದ್ರೆ ಹಬ್ಬ ಬರುತ್ತೆ, ಪಟಾಕಿ ಇರೋದಿಲ್ಲ, ಎಲ್ಲ ನಾವೇನೆ ಹೊಡ್ಬೋ ಖಾಲಿ. ಆವಾಗ ಅವಳು ಬೇಜಾರು ಮಾಡ್ಕೊಳ್ಳೋದು, ನನ್ನ ಪಟಾಕಿ ಯಾರೋ ಹೊಡೆದು ಬಿಟ್ಟಿರುತ್ತೆ, ಯಾರು ಇಲ್ಲ ಕಣೆ ನಾನೇ ಅಂತ ಹೇಳೋರು. ಹಾಗೆ ಒಂದು ಸಣ್ಣ ಪುಟ್ಟ ಘಟನೆಗಳು ನೆನಪಿದೆ. ಬೆಳೆದಂತೆ ಅವಳನ್ನು ಮದುವೆ ಆದ್ಮೇಲೆ ದೂರ ಹಲ್ಲು. ಅವಳು ಮದುವೆ ಆಗೋಷ್ಟೊತ್ತಿಗೆ ನಮ್ದಿನ್ನ ಸಣ್ಣ ವಯಸ್ಸುಗಳು, ಅಷ್ಟು ಒಡನಾಟದ ಅನುಭವಗಳು ಕಡಿಮೆ ಹೇಳ್ಕೊಳ್ಳೋದಕ್ಕೆ. ನಂತರ ನಾವೊಂದು ದಿಕ್ಕು ಅವಳೊಂದು ದಿಕ್ಕು, ಹಿಂಗಾಗಿ ಹೆಚ್ಚು ನಮ್ಮ ಇದು ಒಡನಾಟ ಕಡಿಮೆ ಆಗೋಯ್ತು. ಮತ್ತೆ ಹಿಂಗೆ ಕಂಡಿದ್ದು ಮತ್ತೆ ಸಿಕ್ಕಾಗ ಏನೋ ಕಷ್ಟ ಸುಖ ಮಾತಾಡ್ಕೊಳ್ಳೋದು, ಇಷ್ಟರಲ್ಲೇ ನಮ್ಮ ಇದು ಮಾತುಕತೆ ಮುಗಿದು ಹೋಗೋದು. ಒಟ್ಟಿನಲ್ಲಿ ಅವಳನ್ನು ಬಹಳ ಕಷ್ಟಪಟ್ಟಿದ್ದಾಳೆ. ಸಂಸಾರನ ಬಹಳ ಅಚ್ಚುಕಟ್ಟ ನಡೆಸ್ಕೊಂಡು ಹೋಗಿದ್ದಾಳೆ. ಮಕ್ಕಳನ್ನೆಲ್ಲ ಮುಂದೆ ತಂದಳು. ಇವತ್ತು ಅವರು ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಭಗವಾನ್ನಲ್ಲಿ ಈ ಗಳಿಗೆಯಲ್ಲಿ ಶ್ರೀರಾಮಚಂದ್ರನ ಕೇಳೋದೇನೆಂದರೆ ಅವಳಿಗೆ ದಂಪತಿಗಳಿಗೆ ಆಯುರಾರೋಗ್ಯ ಕೊಟ್ಟು ನೆಮ್ಮದಿ ಕರುಣಿಸಲಿ ಅಂತ ಹೇಳಿ ಬೇಡ್ಕೊಳ್ತಾ ನನ್ನ ಎರಡು ಮುಗಿಸ್ತೇನೆ. ಧನ್ಯವಾದ. ಸಹೋದರಿ ಬಹಳ ಇಷ್ಟ ನಮ್ಮ ತಾಯಿಗೆ. ಕಾರಣ ಇಷ್ಟೇ, ಬೇರೆ ಇಲ್ಲ. ನಮ್ಮ ತಾಯಿಗೆ ಮದುವೆ ಆದಾಗ ನಮ್ಮ ರಾಜೇಶ್ವರಿಗೆ 12 ವರ್ಷ 10 ವರ್ಷ 10 ವರ್ಷದ ಪುಟ್ಟ ಹುಡುಗಿಯನ್ನ ಬಹಳ ಹಚ್ಕೊಂಡಿದ್ರು ನಮ್ಮ ತಾಯಿ. ಅಂತವ್ರು ನಮ್ಮ ತಾಯಿ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮ್ಮ ತಾಯಿಯವ್ರ ಬಗ್ಗೆ 2 ಮಾತಾಡಿ ಅಂತ ಹೇಳಿದಾಗ ಅವರ ಒಂದು ಚಿಕ್ಕಮ್ಮ ಮಾತು ಸ್ವರೂಪದಾರ ಆದಂಥವರು ಬಹಳ ಭಾವುಕರಾಗ್ತಾರೆ. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಅವ್ರು ಪಟ್ಟ ಕಷ್ಟಗಳು, ಆ ಒಂದು ಸಂದರ್ಭ ಎಲ್ಲವೂ ಅವ್ರನ್ನ ಬಾಯಿ ಕಟ್ಟಾಕಿರುತ್ತೆ. ಸಂತೋಷ ಸಮಾರಂಭಕ್ಕೆ ನೀವೆಲ್ಲರೂ ಆಗಮಿಸಿರೋದು ಬಹಳ ನಮಗೆ ಆದರದ ವಿಷಯ, ಸಂತೋಷದ ವಿಷಯ ನಮ್ಮ ಕುಟುಂಬಕ್ಕೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಶ್ರೀಮತಿ ಲಕ್ಷ್ಮೀ ಬೆಳ್ಳಾವಿ ಅವರು ನನ್ನ ಪ್ರೀತಿಯ ಸೋದರತ್ತೆ. ಅವರನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಎಮೋಷ್ನಲ್ ಆಗ್ತಾ ಇದ್ದೀನಿ. ಯಾಕೆಂದರೆ ಅಂಥ ವ್ಯಕ್ತಿ ಆಕೆ. ಅದಕ್ಕೋಸ್ಕರ ಅವ್ರು 75ನೇ ಒಂದು ಹುಟ್ಟುಹಬ್ಬನ ಈ ರೀತಿಯಲ್ಲಿ ಆಚರಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಭಾಳ ಚೆನ್ನಾಗಿ ನಡೆದಿದೆ ಇವತ್ತಿನ ಕಾರ್ಯಕ್ರಮಗಳು. ಆ ರಾಮರ ಒಂದು ಆಶೀರ್ವಾದ ಸದಾ ಆಕೆ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈಗ ಅವರ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಅವ್ರ ಬಗ್ಗೆ ಹಿರಿಮೆ ಹೇಳ್ಕೊತಾರೆ. ಯಾಕೆಂದರೆ ನಮ್ಮ ಪದಾರ್ಥ ನಮ್ಗೆ ಯಾವಾಗಲೂ ಪ್ರೀತಿನೇ. ಆದರೆ ನಮ್ಮ ಲಕ್ಷ್ಮಿ ಅತ್ತೆದು ಏನಪ್ಪ ಒಂದು ಅದ್ಭುತವಾದ ಒಂದು ವ್ಯಕ್ತಿತ್ವ ಅಂತಂದ್ರೆ ಬರೀ ತನ್ನ ತಾಯಿ ಕಡೆ ಮಾತ್ರ ಅಲ್ಲದೆ ತನ್ನ ಗಂಡನ ಕಡೆಯವ್ರನ್ನು ಕೂಡ ಅದೇ ರೀತಿನಲ್ಲಿ ನೋಡ್ಕೊಂಡು ಅಂತ ಒಂದು ಹಿರಿಮೆ ಅವರಿಗಿದೆ. ಇದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಅಂತ ನಾನು ಆಸೆ ಪಡ್ತೀನಿ ನಿಮ್ಮ ಕಡೆಯಿಂದ. ಯಾಕೆಂದ್ರೆ ನಾವೆಲ್ಲ ಕಷ್ಟ ಇರಲಿ ಏನೇ ಇರಲಿ ಅದನ್ನ ತೋರ್ಪಡಿಸ್ಕೊಳ್ಳದೆ ನಮ್ಮನ್ನೆಲ್ಲ ಒಂದಾಗಿ ಇಟ್ಕೊಂಡು ಇವತ್ತಿನ ದಿನ ನಾವು ಇಷ್ಟು ಸಂಖ್ಯೆಯಲ್ಲಿ ಬಂದು ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅವ್ರು ನಮ್ಗೆ ಕೊಟ್ಟಿರೋ ಆ ಒಂದು ಪ್ರೀತಿಯ ಸುರಿ ಮಳೆ ಇವತ್ತು ಅದನ್ನ ನಾನು ನಿಮ್ಮ ಎದುರಿಗೆ ಹಂಚ್ಕೋತಾ ಇದ್ದೀನಿ. ಆ ಒಂದು ಮೆಮರೀಸ್ನ ನಾವು ಮರೆಯೋಕೆ ಆಗಲ್ಲ. ಈಕೆ ಒಂದು ವ್ಯಕ್ತಿತ್ವ ಹೇಳಬೇಕು ಅಂತಂದ್ರೆ ಮುಖ್ಯವಾಗಿ ಒಂದು ಒಳ್ಳೆಯ ಮಗಳು, ಒಳ್ಳೆಯ ಪತ್ನಿ, ಒಳ್ಳೆಯ ತಾಯಿ, ಒಳ್ಳೆಯ ಅತ್ತೆ ಆಗಿ ಎಲ್ಲ ಒಂದು ವಿಚಾರಗಳಲ್ಲೂ ಗೆದ್ದಿರುವಂಥವ್ರು ನಮ್ಮ ಸೋದರತ್ತೆ ಲಕ್ಷ್ಮಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವ್ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಹೇಗೆ ನಡೆಸ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ಇವತ್ತಿಗೂ ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ ನಾವೆಲ್ಲರೂ ಮನೇಲಿ ಪೂಜೆ ಮಾಡ್ತೀವಿ, ರಾಮರ ಪೂಜೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ನಮ್ಮೆಲ್ಲರಿಗೆ ರಾಮರನ್ನ ಒಂದು ಅತಿ ಒಂಥರ ಹತ್ತಿರದ ರೂಪದಲ್ಲಿ ಪರಿಚಯಿಸಿದವರು ಅಂದ್ರೆ ನಮ್ಮ ಲಕ್ಷ್ಮಿ ಅತ್ತೆ. ಅವರು 45-50 ವರ್ಷ ಆಯ್ತಪ್ಪ
50 ವರ್ಷದಿಂದ ಶ್ರೀರಾಮನ ಪೂಜೆಯನ್ನ ಪ್ರತಿ ಶನಿವಾರ ನಡೆಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇದನ್ನ ಬಹಳ ಒಂದು ಯಾರು ಇದನ್ನ ಮಾಡ್ಕೊಂಡು ಬರೋದು ಬಹಳ ಕಷ್ಟ. ಇದನ್ನ ನಮಗೆ ಹೇಳ್ಕೊಟ್ರು, ಒಂದು ಕಥೆಯ ರೂಪದಲ್ಲಿ ಸುಲಭವಾಗಿ ಒಂದು ಹಾಡಿನ ಕಥೆಯ ರೂಪದಲ್ಲಿ ನಮ್ಗೆ ಹೇಳ್ಕೊಟ್ಟು ಇದನ್ನ ಮಾಡಿ ನಿಮ್ಗೆ ಏನೇ ತೊಂದರೆಗಳಿದ್ರು ನಿವಾರಣೆ ಆಗತ್ತೆ ಅಂತ ನಮ್ಗೆ ಒಂದು ಉತ್ತೇಜನ ಕೊಟ್ಟು ನಾವೆಲ್ಲರೂ ಅದರಲ್ಲಿ ತೊಡಗಿಸ್ಕೊಳ್ಳೋ ಹಂಗೆ ಮಾಡಿದ್ದಾರೆ. ಒಂದು ಸಾಂಸಾರಿಕ ರೀತಿಯಲ್ಲಿ ಕೂಡ ಅವರು ನಂಬರ್ 1, ಧಾರ್ಮಿಕ ರೀತಿಯಲ್ಲಿ ಕೂಡ ನಮ್ಮನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಮ್ಮಲ್ಲಿ ಕೂಡ ಧಾರ್ಮಿಕ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಅವರು ನಮ್ಮ ಲಕ್ಷ್ಮೀ ಅತ್ತೆ ಅಂತ ಹೇಳಿದ್ರೆ ನಾನು ಖಂಡಿತ ಇದು ಉತ್ಪ್ರೇಕ್ಷೆ ಅಲ್ಲ. ಅವ್ರು ನಡ್ಕೊಂಡಿರೋರು ಹೆಚ್ಚಿನ ಆರೋಗ್ಯ ಐಶ್ವರ್ಯಗಳು ಕೊಡ್ಲಿ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಮಾವ ನಮಗ್ ತುಂಬಾ ಪ್ರೀತಿ. ನಮ್ಮ ಕಿಟ್ಟಿ ಮಾಮನ ಬಗ್ಗೆ ನಾವು ಹೇಳುವಷ್ಟೇ ಇಲ್ಲ. ಅವರಂಥ ಒಳ್ಳೆ ವ್ಯಕ್ತಿ, ಅದೇ ವ್ಯಕ್ತಿಗೆ ಸರಿಯಾದ ಜೋಡಿ ಆ ಶ್ರೀರಾಮನೇ ಕೊಟ್ಬಿಟ್ಟ ಅಂತ ನನಗೆ ಅನ್ಸುತ್ತೆ. ಅದಕ್ಕೋಸ್ಕರ ಇವರಿಬ್ಬರ ದಾಂಪತ್ಯ ಇನ್ನೂ ಹೆಚ್ಚು ಕಾಲ ಇದ್ದು ಇವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ನೆಮ್ಮದಿ ಕೊಟ್ಟು ತೃಪ್ತಿ ಕೊಟ್ಟು ಒಂದು ತೃಪ್ತಿಕರವಾದ ಒಳ್ಳೆ ಜೀವನವನ್ನು ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಇಷ್ಟು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದಿಲೀಪ್ ಅವರಿಗೆ ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಮಾತು ಹೇಳ್ತೀನಿ, ಅವ್ರ ಮಕ್ಕಳನ್ನ ಅವ್ರು ಬಹಳ ಡಿಸಿಪ್ಲಿನ್ಡ್ ಆಗಿ ಬೆಳೆಸೋದು ಅದನ್ನ ನೋಡಿದೀನಿ, ನನಗೆ ಗೊತ್ತಿರೋದು. ಇದು ಎಲ್ಲ ಬೇರೆ ಬೇರೆ ಅಷ್ಟೇ. ವೆರಿ ಹ್ಯಾಪಿ. ಸಾಕೇನಪ್ಪ? ಅಚ್ಚುಮೆಚ್ಚಿನ ನೆಚ್ಚಿನ ಲಕ್ಷ್ಮೀ ಅತ್ತೆ ಬಗ್ಗೆ ಮಾತಾಡೋದು ಎಷ್ಟು ಸಂತೋಷ ಕೊಡುತ್ತೆ. ಲಕ್ಷ್ಮೀ ಅತ್ತೆ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ಒಂದು ನಮ್ಮ ಪುಣ್ಯ, ಪೂರ್ವ ಜನ್ಮದ ಸುಕೃತ ಅಂತ ನನ್ನ ಭಾವನೆ. ಅವರ ಒಂದು ಏನೋ ಸಂತೃಪ್ತಿಯಿಂದ ಜೀವನ ಮಾಡುವಂತಹ ಆದರ್ಶಮಯವಾದಂತಹ ಜೀವನ, ಎಲ್ಲರಿಗೂ ಅವರು ಕೊಟ್ಟಂತಹ ಅಕ್ಕರೆ, ಪ್ರೀತಿ, ಆದರ ಇವುಗಳಿಗೆ ಬರೀ ಮೌಲ್ಯಗಳಾಗಿ ಉಳ್ಕೊಂಡಿಲ್ಲ. ಆ ಮೌಲ್ಯಗಳನ್ನು ಸದಾ ಕಾಲ ಜೀವಿಸಿ ನಮಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟಂತಹ ನಮ್ಮ ಲಕ್ಷ್ಮೀ ಅತ್ತೆ. ಅವರ ಒಂದು ಆದರ್ಶದ ಒಂದು ಜೀವನ ನಮಗೆ ಬಹಳ ಹಾದಿಯನ್ನು ತೋರಿಸಿದೆ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಾವು ಕೂಡ ಅವರ ಒಂದು ಜೊತೆಯಲ್ಲಿ ಇಷ್ಟು ನಾವು ಮುಂದೆ ಬರಬೇಕಾದ್ರೆ ಅವರು ನಮಗೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅವರ ಆಶೀರ್ವಾದ ನಮಗೆ ಶ್ರೀರಕ್ಷೆಯಾಗಿ ಕಾಪಾಡಿದೆ. ಇನ್ನು ಮುಂದೆ ಕೂಡ ಅದೇ ರೀತಿ ನಮ್ಮ ಲಕ್ಷ್ಮೀ ಅತ್ತೆನ ನಾವು ಯಾವತ್ತಿದ್ರೂ ಅವರ ಒಂದು ಸ್ಥಾನ ನಾವು ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮೀ ಅತ್ತೆಯಲ್ಲೂ ಕೂಡ ನಮ್ಮ ತಾಯಿಯನ್ನು ಕಾಣ್ತೀವಿ. ಹಾಗಾಗಿ ಆ ಒಂದು ಎಲ್ಲರಿಗೂ ಆದಂಥ ಒಂದು ಮಾತೆಯ ಒಂದು ಬೇಕಾಗತ್ತೆ. ನಮ್ಮ ಕೈಲಿ ಮಾಡೋಕ್ಕಾಗೋದು ಇಷ್ಟೇ, ಆ ಭಗವಂತನಲ್ಲಿ ಅವರಿಗೆ ಸದಾಕಾಲ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸಂತೃಪ್ತಿ, ಸದಾಕಾಲ ಅವರಿಗೆ ನೆಮ್ಮದಿಯನ್ನು ದೇವರು ಕರುಣಿಸಲಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಮನದಾಳದ ಮಾತುಗಳನ್ನ, ಆ ಒಂದು ಬಾಲ್ಯ ದಿನಗಳನ್ನು ಭಾಳ ನೆನಪು ಮಾಡಿಕೊಟ್ರು. Less words to say. She has been a role model. Whom I revere and would like to follow her footsteps. May God keep her in good health. And of course, Kitty Mama is my favorite. I've always been like things cannot be expressed. ಶ್ರೀಮತಿ ಲಕ್ಷ್ಮೀ ಬೆಳ್ಳಾವಿಯವರ ಕುಟುಂಬ ಒಂದು ನಿಜಕ್ಕೂ ಸಾರ್ಥಕತೆಯನ್ನು ಕಂಡಿರುತ್ತೆ. ಯಾಕೆಂದರೆ 4-6 ಜನ ಬಂಧು ಬಾಂಧವರು ಎಂತಹ ಹಿತನುಡಿಗಳನ್ನ, ಸಿಹಿಯಾದ ನುಡಿಗಳನ್ನ, ನೇರ ದಿಟ್ಟ ನಿರಂತರವಾದ ಮಾತುಗಳನ್ನ ಹೇಳ್ತಾರೆ. ಯಾಕೆಂದರೆ ಅವರ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಳ್ತಾರೆ, ಅವರ ವ್ಯಕ್ತಿತ್ವಗಳನ್ನ ಹೇಳಿದ್ರು. ಹೀಗೆ ಅವರ ಒಂದು ಸುಂದರವಾದ ಜೀವನವನ್ನು ನಡೆಸಿದಂಥ ಅಥವಾ ಕಷ್ಟಪಟ್ಟು ಜೀವನ ನಡೆಸಿದಂಥದ್ದ ಅಥವಾ ಅವರ ಒಂದು ಮೌಲ್ಯಗಳನ್ನ ಪ್ರತಿಯೊಂದು ಎಳೆಯಾಗಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳಿದ್ರು. ಇಂಥದ್ದೆಲ್ಲ ನೋಡಿದಾಗ ನಾವು ಜೀವನದಲ್ಲಿ ಕೊನೆಗೆ ಏನು ತೊಗೊಂಡೋಗ್ತೀವಿ. ಮಾತ್ರ ಮಾಡ್ತೇವೆ ನಾವು ಅಡುಗೆ. ನನಗೂ ಇಷ್ಟ ಇದು ಅಂತ, ನನಗೆ ಇದು ಮಾತು ಚೆನ್ನಾಗಿ ಜ್ಞಾಪಕ ಇದೆ ರಾಮನಗರದಲ್ಲಿದ್ದಾಗ. ಅದು ಬಿಟ್ಟು ಐ ಥಿಂಕ್ ಎಲ್ಲರೂ ಮಾತಾಡಿದ್ದೆ ಚಿಕ್ಕಮ್ಮನ ಬಗ್ಗೆ. ಒಂದು ನಾನು ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾಗ ಅಂದ್ಕೊಂಡಿದ್ದು ಮೌಲ್ಯ, ನಮ್ಮೆಲ್ಲರಲ್ಲೂ ಮೌಲ್ಯ ಇದೆ. ಆದರೆ ಆ ಸಹನೆ, ಈಗ ಸುಮಾರು ಜನ ಸಹನೆನ ಗಿಡಗಳಿಗಾಗಲಿ ಪ್ರಾಣಿಗಾಗಲಿ ಅವಳಿಗಿರೋ ಒಂದು ಕಲೆ, ಆ ಮಣಿನ ಪೋಣಿಸೋದಾಗಲಿ ಅಥವಾ ಯಾವುದೇ ಆಗಲಿ ಕಲೆಗಾರಿಕೆ ಆಗಲಿ ಎಲ್ಲನೂ ಫುಲ್ಲು
ಹರಡ್ಕೊಂಡ್ಬಿಟ್ಟಿದೆ ಸಹನೆ ಅನ್ನೋದು. ಇನ್ನುಲಿ ಸಹನೆ ಅದೇನು ಅಂತ ಸಹಜವಾಗಿ ನಾವೆಲ್ಲರೂ ಮಾತಾಡ್ತೀವಿ ಕೋಪ ಬಂದಾಗ. ಆದರೆ ಚಿಕ್ಕಮ್ಮಲ್ಲಿ ಯಾವತ್ತಾದ್ರೂ ನಾನು ನನ್ನ ಸಂಸಾರ ನನ್ನ ಮಕ್ಕಳು ಆ ಬೌಂಡ್ರಿ ಬಿಟ್ಟು ಬರುತ್ತದು. ಅದು ಉದ್ದೇಶಪೂರ್ವವಾಗಿ ಅಂತಲ್ಲ, ಬರುತ್ತದೆ, ಸಹಜವಾಗಿ ಬರುತ್ತೆ. ಹೀಗೆ ಎಲ್ಲರೂ ಅಭಿಪ್ರಾಯಗಳು, ಮಾತುಗಳನ್ನ, ಅನಿಸಿಕೆಗಳನ್ನ ಕೇಳ್ತಾ ಇದೆ. ನಾವು ಇದೊಂದು ಕಾರ್ಯಕ್ರಮ ಮಾಡಬೇಕು, ಏನು 4 ಜನಕ್ಕೆ ಒಂದು ಸಂತೋಷ ಆಗಬೇಕು, ನಾವು ಮಾಡಿದಂಥ ಕೆಲಸ ಸಾರ್ಥಕ ಆಗಬೇಕು, ಜೀವನ ಪಾವನ ಆಗಬೇಕು, ನಾವು ಮುಕ್ತಿದ ಮಾರ್ಗದೆಡೆಗೆ ಸಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ಮನಸ್ಸಿಗೆ ಅಭಿಪ್ರಾಯ ಬರುತ್ತೆ. ಅವರು ನಮ್ಮಂಥ ಯುವ ಪೀಳಿಗೆಗೆ ದಾರಿದೀಪವಾಗಿರ್ತಾರೆ, ಪ್ರೇರಣೆಯಾಗಿರ್ತಾರೆ, ಒಂದು ಶಕ್ತಿಯಾಗಿರ್ತಾರೆ. ಇಂಥವನ್ನೆಲ್ಲ ನಾವು ಮಾಡಿದಾಗ ಭಾಳ ಪುಣ್ಯ ಬರುತ್ತೆ. ಮೋಸ್ಟ್ಲಿ ನನಗನ್ಸುತ್ತೆ ಅವ್ರಿಗೆ ಏನಂತಾರೆ ಈ ಥರ ಬೇರೆ ಅವ್ರು ಹೇಗೆ ಈ ಥರದ್ದೇನು ಇದಿಲ್ಲ ಅಂತ ಹೇಳಿದ್ರು. ಸೊ ನಂಗೆ ಅವರಲ್ಲಿ ಮೇಯ್ನ್ ಪೇಷನ್ಸ್ ತುಂಬ ಇಷ್ಟ. ಪೇಷನ್ಸು ಅವರಿಂದ ತುಂಬ ಕಲಿಯೋದು. ತಾವು ಮಾಡಿದಂಥ ಉದ್ಯಾಪನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂಧು ಬಾಂಧವರೆಲ್ಲ ಸೇರಿದ್ದು, ಬಂದಿದ್ದು, ಈ ರೀತಿ 4 ಮಾತಾಡಿದ್ದು ಅವರಿಗೆ ಜೀವನದಲ್ಲಿ ಸಾರ್ಥಕತೆಯನ್ನು ತಂದುಕೊಟ್ಟಿದೆ. ಈ ಥರ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನ ಹೇಳ್ತೀವಿ. ಇದು ಯಾಕೆಂತಂದರೆ ಇದು ಜನ್ಮದಲ್ಲಿ ನಾವು ಮಾಡಿದಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಇದೂ ಕೂಡ ಒಂದಾಗಿರುತ್ತೆ. ಇಂಥದ್ದನ್ನು ನಾವು ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಎಲ್ಲರ ಪ್ರೀತಿ ಸದಾ ಹೀಗಿರಲಿ ಅಂತ ಅವ್ರು ಹೇಳ್ತಾರೆ. ಅಂದರು ಹಡ್ದು ತಾಯಿ ಒಬ್ಬಳಾದರೆ ನನ್ನನ್ನು ಬೆಳೆಸುತ್ತಾರೆ ಅಂದರು. 2 ವರ್ಷ ಆಗಿತ್ತು. ಆಮೇಲೆ ಅವಳದು ಬಳಕೆ ಹೆಚ್ಚಾಯಿತು ನನಗೆ. ಅಲ್ಲಿವರೆಗೂ ನಮ್ಮ ಚಿಕ್ಕಕ್ಕನೇ ಮನೆಯಲ್ಲಿ ಇದ್ಲು. ಅವಳನ್ನ ನಾನು ತುಂಬ ಹಚ್ಕೊಂಡಿದ್ದೆ. ಅವಳು ಮದುವೆ ಅದು ಹೋದಾಗ ಅವಳು ಟ್ರೈನಲ್ಲಿ ಹೋದರೆ ನಾನು ಲಿಟ್ರಲಿ ಅಲ್ಲಿ ಫ್ಲ್ಯಾಟ್. ಆದರೆ ಕಿಟ್ಟಿ ಬಾವ ನಾನು ಯಾವತ್ತೂ ಅವ್ರನ್ನ ತಂದೆ ಸ್ಥಾನದಲ್ಲೇ ನೋಡ್ತೀನಿ. ಇವತ್ತು ನನಗೆ ಕಿಟ್ಟಿ ಬಾವ ಅಂದರೆ ವಿಶೇಷ. ಯಾವ ಮಕ್ಕಳು ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಹೀಗೆ ಬಹಳ ಆತ್ಮೀಯವಾಗಿ. ಬಹುಶಃ ನಮ್ಮ ತಂದೆ ನಮ್ಮ ಅಣ್ಣ ತಮ್ಮದ್ರು ಕೂಡ ಅಷ್ಟು ಆತ್ಮೀಯವಾಗಿ ಮಾತಾಡಿರಲ್ಲ, ಅಷ್ಟು ಆತ್ಮೀಯವಾಗಿ ಮಾತಾಡಿದ್ರು. ಇನ್ನು ನಮ್ಮ 2ನೇ ಅಕ್ಕ ಅಂತಂದರೆ ಎಲ್ಲ ಡಿಮ್ಯಾಂಡ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಇವತ್ತಿಗೂ ಅವಳು ನನಗೆ ಕೊಡ್ತೀನಿ ನಾನು. ಸೊ ಒಂದು ತವರು ಮನೆ ಅಂತ ನನಗೆ ಇರೋದು ಅಂತಂದರೆ ನಮ್ಮ ಚಿಕ್ಕಕ್ಕನ ಮನೆ ಒಂದೇ ನನಗೆ. ಐ ಥಿಂಕ್ ಅವಳು ಇರೋವರೆಗೂ ನಮಗೂ ಅವ್ರಿಗೂ ತವರು ಮನೆ ಅಂತಂದರೆ ಅಲ್ಲಿ ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಅವ್ರ ಗಂಡ ಹೆಂಡತಿ ಇಬ್ಬರು ನಮಗೆ ತಂದೆ ತಾಯಿ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಟ್ಟಿಗೆ ತಾಯಿ ಇಲ್ಲ ಅನ್ನೋ ಕೊರತೆನ ನನಗೆ ಇಬ್ಬರಕ್ಕಂದ್ರೂ ತುಂಬಿದ್ದಾರೆ. ಹಾಗಾಗಿ ಇನ್ನೊಂದು ಜನ್ಮ ಇದ್ದರೆ ಅವ್ರ ಮಕ್ಕಳಾಗಿ ಅವ್ರ ಋಣ ತೀರಿಸ್ಬೇಕಷ್ಟೇ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ
ಕೃಷ್ಣಮೂರ್ತಿ ಲಕ್ಷ್ಮೀ ಬೆಳ್ಳಾವೆ ಕುಟುಂಬದವರು ಮಾಡಿದಂಥ ಈ ರಾಮ ನಾಮ ಕೋಟಿ ಜಪ ಉದ್ಯಾಪನ ಮಹೋತ್ಸವ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಬಂದಂಥವ್ರಿಗೆಲ್ಲ ಮಹಾಪ್ರಸಾದವನ್ನು ಬಡಿಸಲಾಗುತ್ತೆ, ಭೂರಿ ಭೋಜನ ವ್ಯವಸ್ಥೆ ಮಾಡಲಾಗುತ್ತೆ. ಅದಾದ ನಂತರ ಕುಂಕುಮ ಬಾಗಿನಗಳನ್ನ ಕೊಟ್ಟು ಅವರನ್ನು ಸಂತೈಸಿ ಕಳಿಸಲಾಗುತ್ತೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ಅವರನ್ನು ಹರಸಿ ಹಾರೈಸಿ ಶುಭ ಕೋರಿರ್ತಾರೆ. ಬಾಣಸಿಗರು ಉತ್ತಮ ಅಡುಗೆಯನ್ನು ಶುಚಿರುಚಿಯಾದ ಊಟವನ್ನು ಬಡಿಸಿರ್ತಾರೆ. ತಾಯಿ ಭುವನೇಶ್ವರಿ ಆಶೀರ್ವಾದ ಸಿಕ್ಕಿರುತ್ತೆ. ಶ್ರೀರಾಮಚಂದ್ರನ ಆಶೀರ್ವಾದ ಸಿಕ್ಕಿರುತ್ತೆ. ಕುಲದೇವತಾ ಆಶೀರ್ವಾದ ಸಿಕ್ಕಿರುತ್ತೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು? ನಾವು ಮಾಡುವಂಥ ಮಹತ್ ಕಾರ್ಯಗಳಲ್ಲಿ ಭಗವಂತ ಇರ್ತಾನೆ. ಪ್ರತಿಯೊಂದು ಕೆಲಸದಲ್ಲೂ ಭಗವಂತ ನಮ್ಮೊಂದಿಗೆ ಇರ್ತಾನೆ. ಅಂಥ ಒಂದು ಮಹತ್ ಕಾರ್ಯಗಳನ್ನ ಶ್ರೀ ಕೃಷ್ಣಮೂರ್ತಿ ಲಕ್ಷ್ಮೀ ಬೆಳ್ಳಾವೆ ಕುಟುಂಬದವರು, ಹಾಗೆ ಪ್ರದೀಪ್ ದಿಲೀಪ್ ಅವರ ಕುಟುಂಬದವರು ಎಲ್ಲರೂ ಸೇರಿ ಮಾಡಿರ್ತಾರೆ. ಇವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಎಲ್ಲರೂ ನೀವು ಎಲ್ಲರೂ ಸೇರಿ ಹಾರೈಸೋಣ. ಹೀಗೆ ಕಾರ್ಯಕ್ರಮವಾದ ನಂತರ ಒಂದು ಫ್ಯಾಮಿಲಿ ಫೋಟೋವನ್ನು ತಗೊಳ್ಳೋಣ. ಈ ಥರ ತಗೊಂಡೋಗಿ ಒಂದು ನೆನಪುಗಳನ್ನ ಸದಾಕಾಲ ನಮ್ಮೊಂದಿಗೆ ಇರೋಣ. ಇಂಥ ಕಾರ್ಯಕ್ರಮಗಳು ಮಾಡಿದಾಗ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ಆಸೆ. ಹಾಗೆಯೇ ಈ ಒಂದು ಮಹತ್ ಕಾರ್ಯಕ್ಕೆ ಎಲ್ಲರೂ ಸೇರಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಕುಟುಂಬದವರು ಹೇಳಿರ್ತಾರೆ. ಹಾಗೆ ಈ ಒಂದು ಪ್ರಭು ರಾಮಚಂದ್ರರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ಸೌಖ್ಯವನ್ನು ಉಂಟು ಮಾಡಲಿ ಅಂತೇಳಿ ಶುಭ ಹಾರೈಸ್ತಾ ಈ ಒಂದು ವಿಡಿಯೋನ ಸಂಕ್ಷಿಪ್ತವಾಗಿ ನಾನು ನಿಮಗೆ ತೋರಿಸಿರ್ತೀನಿ. ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡಿ ಹೇಳ್ಬೋದು. ಅನಿಸಿಕೆ ಅಭಿಪ್ರಾಯ ಕೂಡ ನೀವು ಹೇಳ್ಬೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್.